ಸೊ ನಮ್ಮ ಹಳೆಯ ಕರ್ಮ ಕ್ಲೆನ್ಸಿಂಗ್ ಪ್ರಾಸೆಸ್ಸಲ್ಲಿ ಇವತ್ತು ಪಾರ್ಟ್ 13, ಇನ್ನು 12 ಪಾರ್ಟ್ಸ್ ನೋಡಿಲ್ಲ ಅಂದರೆ ಅದನ್ನು ಈಗಲೇ ನೋಡಿಬಿಟ್ಟು ಅದನ್ನು ಫಾಲೋ ಮಾಡ್ಕೊಳ್ತಾ ಬನ್ನಿ. ಆಮೇಲೆ ಈ 13 ಕೇಳಿಸ್ಕೊಂಡು ಫಾಲೋ ಮಾಡ್ಕೊಳ್ಳಿ. ಏನು ಗೊತ್ತಾ, ಈ ನಮ್ಮ ದೇಹದಲ್ಲಿರೋ ಆತ್ಮಕ್ಕೆ ಲಿಮಿಟೆಡ್ ಸಮಯ ಇದೆ. ಎಷ್ಟು ಸಮಯ ಇದೆ ನಮಗೆ ಗೊತ್ತಿಲ್ಲ. ಇವತ್ತಿರೋರು ಇನ್ನು ಸ್ವಲ್ಪ ಹೊತ್ತಿಗೆ ಇರ್ತಾ ಇಲ್ಲ, ಈಗಿರೋರು ಹಾಗಾಗ್ಬಿಟ್ಟಿದೆ ಈಗ ಕಾಲ. ಸೊ ಇರೋ ಆ ಲಿಮಿಟೆಡ್ ಟೈಮಲ್ಲಿ ನಾವು ಸಮಯನ ಹೇಗೆ ಬಳಸ್ತಾ ಇದ್ದೀವಿ ಒಂದ್ಸಲ ಯೋಚನೆ ಮಾಡಿ ನೋಡಿ. ಕೆಲವೊಮ್ಮೆ ಹುಷಾರಿಲ್ಲ ಅಂತ ಆರಾಮಾಗಿ ಮಲಗಿರ್ತೀವಿ, ಹುಷಾರಿಲ್ಲ ಟ್ಯಾಬ್ಲೆಟ್ ತಗೊಂಡು ತುಂಬ ತಲೆ ಸಿಡಿತಾ ಇದೆ ಅಂತ ಹೇಳಿ ಮಲಗಿರ್ತೀವಿ. ಅಥವಾ ಎಕ್ಸಸೈಸ್ ಮಾಡಬೇಕು ಅಂದರೆ ತುಂಬ ಬೇಜಾರು ಮಾಡಿಕೊಂಡು ಎಕ್ಸಸೈಸ್ ಮಾಡದೇ ಇರೋದಕ್ಕೆ ಏನೇನು ನೆಪಗಳು ಅಂತ ಹುಡುಕ್ತಾ ಇರ್ತೀವಿ. ಅಂಥ ಟೈಮಲ್ಲಿ ಯಾರಾದರೂ ಫ್ರೆಂಡ್ಸ್ ಬಂದು ಮೂವಿಗೆ ಹೋಗೋಣ ಅಥವಾ ಶಾಪಿಂಗ್ ಹೋಗೋಣ ಈ ಥರದ್ದು ಏನಾದರೂ ಹೇಳಿದ್ರೆ ಇಮಿಡಿಯೇಟಾಗಿ ಎದ್ದು ಓಡ್ತೀರಾ. ಆವಾಗ ತಲೆನೋವು ಮರ್ತೋಗ್ತೀರಾ, ಎಕ್ಸಸೈಸ್ ಮಾಡಬೇಕು ಅನ್ನೋದು ಮರ್ತೋಗ್ತೀರಾ. ಈ ಥರದ್ದು ಆಲ್ಮೋಸ್ಟ್ ಎಲ್ಲರಿಗೂ ಹಾಗೆ ಆಗಿರುತ್ತೆ ಅಲ್ವಾ? ಅಂದರೆ ನಾವು ಯಾವುದಕ್ಕೆ ಪ್ರಯಾರಿಟಿ ಕೊಡ್ತಾ ಇದ್ದೀವಿ, ಅಲ್ಲಿ ಸಮಯನ ಹಾಳು ಮಾಡ್ತಾ ಇದ್ದೀವಿ. ಸೊ ನಾವು ಇರೋ ಸಮಯನ ಹಾಳು ಮಾಡೋದು ಕೂಡ ದೊಡ್ಡ ಕರ್ಮ ಆಗತ್ತೆ. ಯಾಕೆಂದರೆ ನಮ್ಮ ಜೀವನಕ್ಕೇನೆ, ಈ ನಮ್ಮ ದೇಹಕ್ಕೇನೆ ಲಿಮಿಟೆಡ್ ಟೈಮ್ ಇದೆ ಅಂದಾಗ ಆ ಟೈಮನ್ನು ನಾವು ಈ ಟೈಮ್ ವೇಸ್ಟ್ ಮಾಡೋಷ್ಟು ನಮಗೆ ಟೈಮ್ ಇಟ್ಕೊಂಡ್ರೆ ಅದು ಕರ್ಮನೇ ಅಲ್ವಾ? ಸೊ ನಿಮಗೇನಾದರೂ ಟೈಮ್ ಇದೆ ಅಂತ ಅಂದರೆ 5 ನಿಮಿಷ ಇದೆಯಾ ಅಥವಾ ಅರ್ಧ ಗಂಟೆ ಇದೆಯಾ, 1 ಅವರ್ ಇದೆಯಾ, ಈ ಅರ್ಧ ಗಂಟೆಯಲ್ಲಿ ಈ 1 ಅವರಲ್ಲಿ ನಾನೇನು ಮಾಡೋಕ್ಕಾಗತ್ತೆ, ನಾನು ಯಾವ ಕೆಲಸ ಮಾಡ್ತಿದ್ದೀನೋ ಆ ಕೆಲಸದಿಂದ ನನ್ನ ಜೀವನಕ್ಕೆ ಒಳ್ಳೆಯದಾ, ನನ್ನ ದೇಹಕ್ಕೆ ಒಳ್ಳೆಯದಾ, ನನ್ನ ಕುಟುಂಬಕ್ಕೆ ಒಳ್ಳೆಯದಾ ಅಂತ ಒಂದು ಸಲ ನಿಮಗೆ ನೀವು ಪ್ರಶ್ನೆನ ಕೇಳಿಕೊಂಡು ಆಮೇಲೆ ಆ ಕೆಲಸನ ಮಾಡಿ. ಇವಾಗ ನೀವು ಮನೇಲಿ ತಲೆನೋವು ಅಂತ ಮಲಗಿದ್ದವರು ನಿಜವಾಗ್ಲೂ ತಲೆನೋವು ಇರಬಹುದು, ಆದರೆ ಫ್ರೆಂಡ್ಸ್ ಕರೆದಿದ್ರು ಅಂತ ಅವ್ರು ಹೋಗದೆ ಇದ್ರೆ ಬೇಜಾರು ಮಾಡ್ಕೋತಾರೆ ಅಂತ ನೀವು ಹೋದರೆ ನಿಮಗೆ ನೀವು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ಅವ್ರ ಜೊತೆ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ. ಅವಾಗ ಏನಾಗುತ್ತೆ, ನಿಮ್ಮಿಂದ ನೀವು ಕನೆಕ್ಷನ್ ಕಳ್ಕೊಳ್ತೀರಾ. ಹಾಗಾಗಿ ನೀವು ಮಾಡೋ ಪ್ರತಿ ಒಂದು ಕೆಲಸ ಅಥವಾ ನೀವೇನಾದರೂ ಟೈಮ್ ವೇಸ್ಟ್ ಮಾಡ್ತಾ ಇದ್ರು, ಈ ಥರ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ಇದು ನನಗೆ ಒಳ್ಳೇದಾ ಅಥವಾ ನನ್ನ ಫ್ಯಾಮಿಲಿಗೆ ಒಳ್ಳೇದಾ, ನನ್ನ ಜೀವನಕ್ಕೆ ಒಳ್ಳೇದಾ, ನನ್ನ ದೇಹಕ್ಕೆ ಒಳ್ಳೇದಾ ಅಂತ ಪ್ರಶ್ನೆ ಕೇಳ್ಕೊಳ್ಳಿ ನಿಮಗೆ ನೀವೇ.